ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1486 ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರನ್ನು ಕೇಳಲಿಕ್ಕೆ ಬಯಸ್ತೇನೆ ಸರ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ನಾ ಕೇಳಿದ ಪ್ರಶ್ನೆ, ಜೆಜೆಎಂ ಯೋಜನೆಯಡಿ ಪ್ರತಿ ಗ್ರಾಮಗಳಿಗೆ ಎಷ್ಟು ಕೊಳವೆ ಬಾವಿ ಕೊರೆಯಲು ಅವಕಾಶ ಕಲ್ಪಿಸಲಾಗಿದೆ ಅಂತೇಳಿ ಕೇಳಿದ್ದೇನೆ ಸರ್. ಅವರು ಉತ್ತರ ಕೊಟ್ಟಾರ. ಸುಸ್ಥಿರ ಮೇಲ್ಮೈ ಜಲಮೂಲದ ಲಭ್ಯತೆ ಇಲ್ಲದ ಕಾರಣ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿನ ಗ್ರಾಮಗಳಿಗೆ ಅಂತರ್ಜಲವನ್ನು ಜಲಮೂಲವನ್ನಾಗಿ ಪರಿಗಣಿಸಿ ಹಾಲಿ ಇರುವ ಕೊಳವೆ ಬಾವಿಗಳ ಇಳುವರಿಯನ್ನು ಗಣನೆಗೆ ತೆಗೆದುಕೊಂಡು ಆ ಗ್ರಾಮದ ಜನಸಂಖ್ಯೆಯ ಆಧಾರದ ಮೇರೆಗೆ 55 LPCD ಸೇವಾ ಮಟ್ಟವನ್ನು ಪೂರೈಸುವ ಅಗತ್ಯತೆಗೆ ಅನುಗುಣವಾಗಿ ತಾಂತ್ರಿಕ ಹಾಗೂ ಆರ್ಥಿಕ ಕಾರ್ಯಸಾಧ್ಯತೆಯ ಮೇರೆಗೆ ಜೆಜೆಎಂ ಯೋಜನೆಯಡಿ ಕೊಳವೆ ಬಾವಿಗಳನ್ನು ಕೊರೆದು ಗ್ರಾಮೀಣ ಮನೆಗಳಿಗೆ ಕಾರ್ಯಾತ್ಮಕ ನಳ ಸಂಪರ್ಕ ಒದಗಿಸುವ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷರು. ಈಗ ನನ್ನ ಕ್ಷೇತ್ರದಾಗ ಜೆಜೆಎಂ 3 ವರ್ಷ ಹಿಂದೆ ಕಾಮಗಾರಿ ಮುಗಿದಾವ್ ಸರ್. ಕಾಮಗಾರಿ ಮುಗಿದಿದ್ರು ಇನ್ನೂ ನೀರು ಕೊಡಕ್ಕಾಗಿಲ್ಲ. ಆ ಕಾಂಟ್ರಾಕ್ಟರ್ ಏನ್ ಅವ್ರು ಜೆಜೆಎಂ ಕೆಲಸ ಮಾಡಿದಾರು, ಆ ಮಣಿಗಳ ಮುಂದೆ ಏನ್ ಅವ್ರು ನಳ ಜೋಡಿಸಿದಾರ ಸರ್. ಈಗ ನಳ ಚಾವಿನೇ ಇಲ್ಲ, ಅವಕ್ಕ ನೀರನ್ನು ಬರ್ತಾ ಇಲ್ಲ. ಬೋರ್ ಹೊಡೆದು ಈಗ 3-4 ವರ್ಷದಿಂದ ಬೋರ್ ಹೊಡೆದಾರು, ಈಗ ನೀರೇ ಇಲ್ಲ. ಹೇಳಿ ಅದಕ್ಕೆ ದಯಮಾಡಿ ಸರ್, ಈಗ ಮತ್ತೆ ನಾವು ಇಷ್ಟೆಲ್ಲ ಕೋಟ್ಯಾನುಗಟ್ಲೆ ಖರ್ಚು ಮಾಡಿ ನೀರ ಕೊಡಕ್ ಆಗ್ಲಿಲ್ಲ ಅಂದ್ರೆ ನಮ್ ಸರ್ಕಾರದ ಹೆಸರು ಕೆಟ್ಟಾಗ್ತೈತಿ ಅಲ್ಲ ಸರ್. ಓಕೆ, ಅದಕ್ಕೆ ದಯಮಾಡಿ ನಾ ಸಚಿವರಲ್ಲಿ ನಿಮ್ಮ ಮುಖಾಂತರ ವಿನಂತಿ ಮಾಡ್ತಾನು, ಇವು ಯಾವ್ಯಾವ ಜೆಜೆಎಂ ಇವು ಕಳಪೆ ಮಟ್ಟದಾಗ ಆಗಿದಾವಲ್ಲ ಅವನ್ನೆಲ್ಲ ಗುತ್ತಿಗೆದಾರ ಮೇಲೆ ಅವ್ರು ಕ್ರಮ ತಗೋಬೇಕು, ಮತ್ತ ಅಧಿಕಾರಿಗಳ ಮೇಲೂ ಕ್ರಮ ತಗೋಬೇಕು, ಮತ್ತ ತಕ್ಷಣ ಅವನ್ನೆಲ್ಲ ಸರಿಪಡಿಸಬೇಕು. ಅಕ್ಷರೇ ಹಿರಿಯ ಶಾಸಕರು ಐಹೊಳೆ ಸಾಹೇಬ್ರು ಏನ್ ಹೇಳಿದ್ದಾರೆ ಅದನ್ನ ನಾನು ಪರಿಶೀಲನೆ ಮಾಡ್ತೀನಿ. ಯಾಕಂದ್ರೆ ಒಂದ್ಸರಿ ಜೆಜೆಎಂ ಯೋಜನೆ ಸಂಪೂರ್ಣವಾಗಿ ಮುಗಿದಿದ್ರೆ ಅವರು ಪಂಚಾಯತ್ಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ ಅಥವಾ ಲೋಕಲ್ ಇದಕ್ಕೆ ಹ್ಯಾಂಡ್ ಓವರ್ ಮಾಡಿರ್ತಾರೆ ಅಧ್ಯಕ್ಷರೇ. ಅಂಥವು ಯಾವ್ದಿದೆ ಅದನ್ನ ಕೇಳ್ತೀನಿ. ಯಾಕಂದ್ರೆ ಅವರ ಪ್ರಶ್ನೆನಲ್ಲಿ ಆ ಪ್ರಾಜೆಕ್ಟ್ ಬಗ್ಗೆ ಎಲ್ಲೂ ಅವರು ಉಲ್ಲೇಖಿಸಿಲ್ಲ. ನಾಳೆನೆ ನಮ್ಮ ತಂಡವನ್ನ ಕಳಿಸ್ಬಿಟ್ಟು ಅಲ್ಲಿ ಏನೇನು ಲೋಪಗಳಿದೆ ಅದನ್ನ ನಾನು ತಿಳ್ಕೊತೀನಿ. ಆಮೇಲೆ ಅಲ್ಲಿ ಏನಾದ್ರೂ ನೀರಿನ ಅಭಾವ ಇದ್ರೆ ನಿನ್ನೆ ಕೂಡ ನಾನು ಇಲ್ಲಿ ಇದೇ ಸದನದಲ್ಲಿ ಹೇಳಿದ್ದೀನಿ, ಮುಂದಿನ ವಾರ ನಾವು ಟಾಸ್ಕ್ ಫೋರ್ಸ್ ಅನ್ನ ನಾವು ರಚನೆ ಮಾಡ್ತಾ ಇದ್ದೀವಿ ಕುಡಿಯೋ ನೀರಿನ ಅಭಾವಕ್ಕೆ. ಅದರಲ್ಲಿ ಯಾವ್ದು ಅಪ್ರೂವ್ ಆಗ್ತದೆ, ಫ್ಲಶಿಂಗ್ ಇರಬಹುದು ಅಥವಾ ಪ್ರೈವೇಟ್ ಬೋರ್ವೆಲ್ ಹೈರಿಂಗ್ ಇರಬಹುದು ಅಥವಾ ಹೊಸ ಬೋರ್ವೆಲ್ ಕೊರಿಯೋದಿರಬಹುದು, ಅದರಲ್ಲಿ ಅವರು ಕಳಿಸ್ಕೊಟ್ರೆ ಅದು ಸರ್ಕಾರ ಅನುಮೋದನೆ ನೀಡುತ್ತದೆ. ಅದು ಸ್ಥಳೀಯ ಅಲ್ಲಿ ಲೋಕಲ್ ಅಲ್ಲೇ ಅವರೇ ಅಧ್ಯಕ್ಷರು ಇರ್ತಾರೆ, ಅವರೇ ಮಾಡ್ಕೋಬಹುದು. ಅದಕ್ಕೆ ಪೇಮೆಂಟ್ ನಾವು ಮಾಡ್ತೀವಿ ಅಧ್ಯಕ್ಷರೇ. ಅಲ್ಲಿ ರಾಯಬಾಗ್ನಲ್ಲಿ ಯಾವ್ದು ಪ್ರಾಜೆಕ್ಟ್ಸ್ ಪೆಂಡಿಂಗ್ ಇದೆ ಅಥವಾ ಅಲ್ಲಿ ಯಾವ್ದು ಹ್ಯಾಂಡೆಡ್ ಓವರ್ ಪ್ರಾಜೆಕ್ಟ್ಸ್ ಇದೆ ಅದನ್ನ ಚೆಕ್ ಮಾಡ್ಕೊಂಡು ಅವರಿಗೆ ಒಂದ್ ವಾರದಲ್ಲಿ ಅವ್ರಿಗೆ ಮಾಹಿತಿ ತಲುಪಿಸ್ತೀನಿ ಅಧ್ಯಕ್ಷರೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ 3 ವರ್ಷ ಹಿಂದೆ ಆದದ್ದು ಸರ್ ನನ್ನ ಕ್ಷೇತ್ರದಾಗ ಜೆಜೆಎಂ ಇನ್ನೂ ತಕ ವರ್ಕ್ ಕಂಪ್ಲೀಟ್ ಇಲ್ಲ. ಮತ್ತೀಗ ಅವ ಬೋರ್ ಹೊಡೆದಾರ ಸರ್. ಈ ಬಳ್ಳಿಂದ ಇಲ್ಲ ಅವು ಕನೆಕ್ಷನ್. ಬೋರ್ ಹೊಡೆದ ಈಗ ಕೊಟ್ಟದಾರು, ಈಗ ಅವು ನೀರೇ ಇಲ್ಲ. ಮತ್ತೆ ನೀವು ಈಗ ವಾತ್ಸಲ 15 ಲಕ್ಷ ರೂಪಾಯಿ ತನಿಖೆ ಮಾಡಿದ್ರೆ ಹೇಳಿದ್ರಲ್ಲ ಈಗ ಸರ್. ಟಾಸ್ಕ್ ಫೋರ್ಸ್ ವಾತ್ಸಲ 15 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಇಡೀ ಕ್ಷೇತ್ರಕ್ಕೆ. ಅಯ್ಯೋ, ಅದು ಇನ್ನೂ ಪೇಮೆಂಟ್ ಆಗಿಲ್ಲ. ಮತ್ತೀಗ 60 ಹಳ್ಳಿ 60 ನಾವು ಮಲ್ಟಿ ವಿಲೇಜ್ಗೆ ಇವ್ರು ಈ ತರ ಟಾಸ್ಕ್ ಫೋರ್ಸ್ ಹೆಂಗ್ ಅದನ್ನ ಮೇಂಟೈನ್ ಮಾಡಕ್ ಸಾಧ್ಯ ಸರ್? ಟಾಸ್ಕ್ ಫೋರ್ಸ್ ಅಲ್ಲಿ ನೀವು ಮಲ್ಟಿ ವಿಲೇಜ್ ಸ್ಕೀಮ್ ಮೇಂಟೈನ್ ಮಾಡಕ್ ಆಗೋದಿಲ್ಲ ಸರ್. ಅದನ್ನ ಹೇಳಿದೆ ಹಿಂದಿನ ಟಾಸ್ಕ್ ಫೋರ್ಸ್ ನಲ್ಲಿ ನಾನು ನಿನ್ನೆನೂ ಇಲ್ಲೇ ಹೇಳಿದೆ ಅಧ್ಯಕ್ಷರೇ, ಒಂದು 88 ಕೋಟಿ ರೂಪಾಯಿ ಏನೋ ಬಾಕಿ ಇದೆ. ಒಂದು 50% 60% ಪೇಮೆಂಟ್ ಆಗಿದೆ. ಯಾವ್ದಾವ್ದು ಪೆಂಡಿಂಗ್ ಟಾಸ್ಕ್ ಫೋರ್ಸ್ ಇರ್ಲಾರ್ದೆ ಅನುಮೋದನೆ ಇರ್ಲಾರ್ದೆ ಕೊಡ್ದಿದ್ದಾರೆ, ಅದು ಮಾತ್ರ ನಿಂತಿರೋದು. ನಾನು ಮತ್ತೊಮ್ಮೆ ಪರಿಶೀಲನೆ ಮಾಡ್ಬಿಟ್ಟು ತಮ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. 2.5 ಕೋಟಿ ರೂಪಾಯಿ ಅವ್ರ ಜಿಲ್ಲೆಗೆ ಹೋದ್ ಬಾರಿ ಕೊಟ್ಟಿದ್ದೀವಿ. ರಾಯಬಾಗಿಗೆ ಅವ್ರ ಬೇಡಿಕೆ ಅವ್ರು ಏನ್ ಕೊಡ್ತಾರೆ ಅದನ್ನೇ ನಾವು ಅನುಮೋದನೆ ಮಾಡೋದು. ನಾವಿಲ್ಲಿ ಸರ್ಕಾರದಿಂದ ನಾವು ಮಾಡೋದಿಲ್ಲ. ಅಲ್ಲಿ ಲೋಕಲ್ ಅಲ್ಲಿ ಟಾಸ್ಕ್ ಫೋರ್ಸ್ ಅಲ್ಲಿ ಇವ್ರ ಅಧ್ಯಕ್ಷರು ಇರ್ತಾರೆ, ಇವ್ರ ಅಧ್ಯಕ್ಷತೆಯಲ್ಲಿ ಏನ್ ಅನುಮೋದನೆ ಆಗಿ ಬರ್ತದೆ ನಾವು ಅದಕ್ಕೆ ಒಪ್ತೀವಿ ಅಧ್ಯಕ್ಷ. ಅಲ್ಲ ಸರ್, ಈಗ ಏನೋ ವರ್ಕ್ ಕಂಪ್ಲೀಟ್ ಆಗಿಲ್ಲಲ್ಲ, ಅವ್ರ ಮೇಲೆ ಆಕ್ಷನ್ ತಗೋಬೇಕಲ್ಲ ಸರ್, ಅಧಿಕಾರಿ ಮೇಲೆ ಗುತ್ತಿಗೆದಾರ ಮೇಲೆ. ಸರ್ ಈಗ ಹಳ್ಳಿಯಾಗ ಹೋಗಕ್ ಆಗ್ತಾ ಇಲ್ಲ, ನೀರ್ ಕೇಳ್ತಾರ, ಚಾವಿ ಎಲ್ಲ ಕಿತ್ತು ಹೋಗಿದಾವ, ಹಳ್ಳಿಯಾಗ ಹೋಗಿ ಆಗ್ತಾ ಇಲ್ಲ. ಅದೇನಿದೆ ನಾ ಚೆಕ್ ಮಾಡ್ಕೊಂಡು ಅವ್ರಿಗೆ ತಿಳಿಸ್ತೀನಿ ಅಂತ. ಯಾವ ಬೋರ್ ಬತ್ತಿದಾವು ಅವು ಬೋರ್ ಹೊಸ ಬೋರ್ ಹೊಡೆದಾವ್ ನೀರ್ ಕೊಡುವಂತ ವ್ಯವಸ್ಥೆ ಕೊಡ್ಲಿ ಅಧ್ಯಕ್ಷ, ಟಾಸ್ಕ್ ಫೋರ್ಸ್ ಅಲ್ಲಿ ಕೊಡ್ಲಿ. ವಿ ವಿಲ್ ಎನ್ಶೋರ್ ಇಟ್ ಇಸ್ ಡನ್.